ಎಲ್ಲ ದೇಶ ಅಂದರೆ ಈ ನಮ್ಮ ಎಲ್ಲ ಕಂಟ್ರಿಗಳಿಗೂ ಮೊದಲನೇ ಅಂತ ಒಳ್ಳೆಯ ಹಳ್ಳಿಕಾರ್ ತಳಿ ಅಂತ ಇದೆ. ಎಲ್ಲ ಕಡೆನೂ ಒಂದೊಂದು ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತೆ ಅವರವರು ಸ್ಟೇಟ್ಗಳಲ್ಲಿ. ಬಟ್ ಈ ಥರ ಯಾವುದು ಬರಲ್ಲ. ನಮ್ಮ ಹಳ್ಳಿಕಾರ್ ದನಿಯಲ್ಲಿ ಇವು ಕುದುರೆಗಿನ್ನ ತುಂಬ ಶಾರ್ಪು. ಈ ರೇಸ್ಕೋಸ್ ಕುದುರೆ ಅಂತ ಕೇಳಿದಿರಲ್ಲ, ಹಿಂದಿನ ಕಾಲದಲ್ಲಿ ಯುದ್ಧಗಳಿಗೆ ಅವಕ್ಕೆಲ್ಲ ಉಪಯೋಗಿಸ್ತಿದ್ರಲ್ಲ ರಾಜ ಮಹಾರಾಜರುಗಳು, ಅವಕ್ಕೆಲ್ಲ ಸೂಕ್ಷ್ಮ ಕೊಡೋಂಥ ಪ್ರಾಣಿ ಇದು. ಅಂದರೆ ಕಾಮಧೇನು ಅಂದರೆ ಇದೇನೆ. ದೇವಲೋಕದಿಂದ ಭೂಲೋಕಕ್ಕೆ ಬಂದಂಥ ಕಾಲದಲ್ಲಿ ಈ ಪ್ರಪಂಚ ಸೃಷ್ಟಿಯಾದಾಗ ಮೊದಲನೇ ದೇವರು ಬಸವಣ್ಣ ಇದೇನೆ ಫಸ್ಟು. ಆ ನಂತರ ನಮ್ಮ ತಂದೆ ತಾಯಿ ಬಂಧು ಬಳಗ ದೇವರು ಮತ್ತು ವಿದ್ಯೆ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಬಸವಣ್ಣನಿಂದನೇ ಇವತ್ತು ಈ ಪ್ರಪಂಚ ಬೆಳಿಬೇಕಾದ್ರೆ ಈ ಬಸವಣ್ಣನಿಂದನೇ. ಕೆಲವರು ಗೊತ್ತಿಲ್ಲ, ನಾವು ಸ್ಕೂಲಲ್ಲಿ ಓದಿ ಚಿಕ್ಕ ಮಕ್ಕಳಿಂದ ಅವಾಗ ಗೊತ್ತಿತ್ತು, ನಿಮಗೂ ಗೊತ್ತಿರೋದೇನೆ ಪುಣ್ಯಕೋಟೆ ಅನ್ನೋ ಆಡಿತ್ತು. ಆ ರೀತಿ ಎಲ್ಲ ಇರೋದ್ರಿಂದ ಈಗ ವಿಜ್ಞಾನನೂ ಜಾಸ್ತಿ ಮುಂದುವರೆದಿದೆ, ಸೈನ್ಸು. ಈಗ ಇದನ್ನೆಲ್ಲ ಇದು ಮಾಡ್ತಾವ್ರೆ. ಯಾರು ಪ್ರತಿಯೊಂದು ಮನೆಗಳಲ್ಲೇ ಆಗಲಿ ಶಾಲೆಗಳಲ್ಲೇ ಆಗಲಿ ಏನು ಹೇಳ್ಕೊಡ್ತಿಲ್ಲ. ಇದು ಏನು ಮಾಡಬೇಕು ಅಂತಾರೆ ನಮ್ಮ ಶಿಕ್ಷಣ ಸಚಿವರು ಯಾರಿರ್ಬೋದು ನಮ್ಮ ಕರ್ನಾಟಕದಲ್ಲಿ, ಅವ್ರ ಮುಂದೆ ನಿಂತು ಇದ್ರ ಬಗ್ಗೆ ಕೆಲವೊಂದು ನಮಗೆ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತೀವಿ ನಾವು, ಕ್ಲೀನಾಗಿ ಸಿಟಿ ಭಾಷೆಯಲ್ಲಿ ಮಾತಾಡೋಕ್ಕೆ ಬರಲ್ಲ ನಮಗೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಈಗ ಹುಟ್ಟುವಂಥ ಮಕ್ಕಳು ಜನ್ರೇಷನ್ಗಳಿಗೆ ಹಿಂದೆ ಕೆಲವ್ರಿಗೆಲ್ಲ ಗೊತ್ತದೆ, 50 ವರ್ಷದ ಹಿಂದವ್ರಿಗೆಲ್ಲರಿಗೂ. ಇತ್ತೀಚೆಗೆ ಒಂದು 10-15 ವರ್ಷದಿಂದ ಈಚೆ ಇವೆಲ್ಲ ಯಾರಿಗೂ ಗೊತ್ತೇ ಆಯ್ತಿಲ್ಲ. ಇದೇನು ಅಂತಂದರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಈ ಬದನೆಕಾಯಿ ಅನ್ನೋದು ಬರೀ ಈ ಬೋರ್ಡಲ್ಲಿ ತೋರಿಸ್ತೀರಾ ಮೇಡಮ್, ಒಂದು ತರಕಾರಿ ಯಾವುದೇ ಆಗಿರ್ಬೋದು ಬೋರ್ಡಲ್ಲಿ ನೋಡಿ, ಅಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ತೋರಿಸ್ತಾ ಇದ್ರಲ್ಲ, ಇದೇ ನಿಜವಾದ ವಿದ್ಯೆ. ವಿದ್ಯೆ ಅನ್ನೋದೇ ಇದು ನಿಜವಾದ ವಿದ್ಯೆ. ಅದು ಮನುಷ್ಯ ಎಷ್ಟೇ ಇಂಪ್ರೂವ್ ಆಗಿ ಬೆಳೆದ್ರು ಒಂದು ಪ್ರಪಂಚದ ಮೇಲೆ ತಿನ್ನೋದು ಒಂದು ತನ್ನ. ನೀವು ಯಾವ ಬಿಲ್ಡಿಂಗು, ಹಣ, ಆಸ್ತಿ, ವಜ್ರ, ವೈಡೂರ್ಯ, ಬಟ್ಟೆ ಬರೆ ಯಾವುದೂ ಶಾಶ್ವತ ಅಲ್ಲ. ಮನುಷ್ಯನಿಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದಕ್ಕೂ ಆಹಾರ ಕೊಟ್ಟಿರೋನು ಭಗವಂತ. ಆ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡೋದ್ರೇ ಚಂದ ನೋಡಿ. ಅದರಲ್ಲಿ ನಮ್ಮ ಹಳ್ಳಿಕಾರ್ ತಳಿ ಬಸವಣ್ಣ ಇದು ಬೆಳೆಯೋದ್ರಿಂದಲೇ ಇವತ್ತು ಭೂಮಿ ಮೂಲಲ್ಲಿ ನೀವೆಂಥ ತಂತ್ರಜ್ಞಾನ ಬಂದಿರಲಿ ಸೈನ್ಸು ಇದ್ರ ಮುಂದೆ ಯಾವುದೂ ಅಲ್ಲ. ಇವತ್ತು ಇವು ನೇಜ್ ಬಿಡಲೇಬೇಕು, ಬೇಸಾಯ ಮಾಡಲೇಬೇಕು. ಮಾಡಿದಾಗ ಆಮೇಲೆ ಇದರಿಂದ ಹಾಲು ಕುಡಿಯೋದು ಅಷ್ಟೇ, ಪ್ರತಿಯೊಂದು ಅಷ್ಟೇ. ಹಳ್ಳಿಕಾರಲ್ಲಿ ಮೇಲೆ ಹುಡಿಕೊಂಡೋದ್ರೆ ಫುಲ್ಲು ಬುಡದಿಂದ ನೆತ್ತಿವರೆಗೂ ರೋಮಕ್ಕೆಲ್ಲ ಒಂದೊಂದು ಅಕ್ಷರ ಸಿಗುತ್ತೆ, ಒಂದೊಂದು ಅದಕ್ಕೊಂದು ಅರ್ಥಗಳು ಸಿಗ್ತದೆ. ಅದನ್ನು ತಾವು ನಮಗಿನ್ನ ವಿದ್ಯಾವಂತರು ದೊಡ್ಡವರು ಹಿರಿಕರು ತಮ್ಗೆ ಹೇಳ್ಕೊಡುವಂಥ ಅವಶ್ಯಕತೆ ನಮಗೇನಿಲ್ಲ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕನ್ನಡ ಇಷ್ಟೇ. ಇವತ್ತಿನ ಜನ್ರೇಷನ್ ಮಕ್ಕಳುಗಳಿಗೆ ನಮ್ಮ ತಂದೆ ತಾಯಿ ಯಾರು, ನಮ್ಮ ತಾತಿರು ಯಾರು, ನಮ್ಮ ಜಾತೀಯತೆ ಯಾವುದು, ನಾವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀವಿ, ನಾವು ಯಾವ ಕಲ್ಚರಲ್ಲಿದ್ದೀವಿ ಅದನ್ನು ಮೊದಲು ತಿಳಿಸ್ಕೊಡ್ಬೇಕು. ಈ ಭೂಮಿ ಎಂಥದ್ದು, ನಾವಿಲ್ಲಿ ತಿಂತಾ ಇರೋ ಅನ್ನ ಎಂಥದ್ದು, ಗಾಳಿ ಎಂಥದ್ದು, ಪ್ರತಿಯೊಂದೂ ಇದನ್ನು ತಿಳಿಸ್ಕೊಟ್ಟು ಆಮೇಲೆ ನೀವು ವಿದ್ಯೆಯಲ್ಲಿ ಸೈನ್ಸ್ ಆದರೂ ಮಾಡಿ ಎಲ್ಲಿಗಾದರೂ ತೊಗೊಂಡೋಗಿ ಮಕ್ಕಳನ್ನು, ನಮಗೆ ಖುಷಿನೇ. ಬಟ್ ಇದು ಎತ್ತು ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕೆ 100 ಎತ್ತು ತಾಯಿಗೆ 1 ಪಟ್ಟು ಪ್ರೀತಿ ಮಾಡಿದ್ರೆ ಇದಕ್ಕೆ 99 ಪಟ್ಟು ಈ ಹಳ್ಳಿಕಾರ್ ತಳಿ ಅಂದರೆ ಗೋವು ಅಂದರೆ ಬಸವಣ್ಣ. ಲಿಂಗಕ್ಕೆಲ್ಲ ರೋಮಕ್ಕೆಲ್ಲ ದೇವ್ರು ಇರುವಂಥ ವಸ್ತು ಬಸವಣ್ಣ. ಇದನ್ನು ಮೊದಲನೇ ಪೂಜೆ ಯಾರು ಮಾಡ್ತಾನೋ ಅವನಿಗೆ ಪ್ರತಿಯೊಂದು ನೋಡಿ, ಒಂದು ಮನೆ ಗೃಹಪ್ರವೇಶ ಆಗಿರ್ಬೋದು, ಇನ್ನೊಂದು ಎಲ್ರಿಗೂ ಗೊತ್ತಿರೋದೇನೆ. ಮೊದಲು ಇದ್ರನ್ನ ಸಗಣಿ ತೊಗೊಂಡೋಗಿ ಬೆಂಕಲ್ ಪೂಜೆ ಮಾಡಿ ವಿಘ್ನೇಶ್ವರನ ಬಂದಂಥ ವಿಘ್ನಗಳೆಲ್ಲ ಹೋಗಲಿ ಅಂತೇಳಿ ನೋಡಿ. ಇದರಿಂದ ವಿಘ್ನೇಶ್ವರನಿಂದ ಇವತ್ತು ದೇವತೆಗಳೆಲ್ಲ ಅಳಿದಿರುವಂಥ ವಸ್ತು ನಮ್ಮ ಗೋವು. ಈ ಗೋವಿಂದ ಪ್ರತಿಯೊಂದು ಇಂದ, ಗೋವು ಪ್ಲಸ್ ಇಂದ ಅಂದರೆ ಪ್ರತಿಯೊಂದು ಅರ್ಥನೂ ಇದರಲ್ಲೇ ಬರೋದು. ಈ ಗೋ ಸಾಕೋರಿಗೆ ಎಲ್ರಿಗೂ ಬರಲ್ಲ ಯೋಗ. ಈ ಯೋಗ ಬರಬೇಕು ಅಂದರೆ ಯಾರೋ ನಮ್ಮ ತಾತ ಮುತ್ತಾತನ ಕಾಲದಿಂದ ಇವತ್ತಿನ ಕಾಲದಲ್ಲಿ ನೋಡಿ, ಅದರಲ್ಲೂ ನಮ್ಮ ಹುಡುಗರು ತುಂಬ ಕೇಳ್ಕೊಂಡ್ರು, ಅಣ್ಣನ ಮಕ್ಕಳೇ ಆಗಬೇಕು ನಮ್ಮ ರಿಲೇಷನ್ ಎಲ್ಲನೂ ಎಲ್ಲ ಅಕ್ಕಪಕ್ಕದವರು ಜೆಂಟ್ಲ್ಮ್ಯಾನ್ ಮೇಡಮ್ ಅವರೇ ತಪ್ಪು ತಿಳ್ಕೊಬೇಡಿ, ವಿದ್ಯೆ ಚೆನ್ನಾಗಿ ಕಳಿಸ್ಕೊಡಿ. ವಿದ್ಯೆ ನಾನು ಅದನ್ನೇ ಹೇಳ್ತೀನಿ, ಚೆನ್ನಾಗಿ ಓದಿ ಫಸ್ಟು. ಏನೇ ಇರ್ಬೋದು ನಾವುಗಳು ಮನೆಗಳಲ್ಲೆಲ್ಲ ಕಲಿಸ್ಕೊಡ್ತೀವಿ, ವಿದ್ಯೆ ಅನ್ನೋದು ನೀವು ಕಲಿಸ್ಕೊಡ್ಬೇಕು. ಅದೇನೇ ತಪ್ಪಾಗಿರ್ಬೋದು ಬೈದು ಆಡಿ ಹೊಡೆದು ಬುದ್ಧಿ ಕಲಿಸ್ಲೇಬೇಕು ಮಕ್ಕಳಿಗೆ. ಕಲಿಸ್ಲಿಲ್ಲ ನಾವೆಲ್ಲರೂ ಅಷ್ಟೇ. ಈ ಬಸವಣ್ಣನಿಗೂ ಒಂದು ಕೆಲಸ ಕಟ್ಟಬೇಕಾದ್ರೆ ಹಿಂಗೋಗು ಹಂಗೋಗು ಅಂತ ಹೊಡೆದು ಮಾಡಿ ಅದನ್ನ ಏನೇನು ಮಾಡಬೇಕು ಮಾಡೇ ಬುದ್ಧಿ ಕಲಿಸೋದು ನಾವು. ಹಂಗೆ ಮಕ್ಕಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ದೊಡ್ಡವ್ರು ಹೇಳೋರೆ. ನಾವು ಆ ರೀತಿ ಬಂದಿದ್ದೀವಿ ಆ ಸ್ಟೇಜಲ್ಲಿ. ಅಂದರೆ ಅರ್ಧಂಬರ್ಧ ನಾವು ರೈತರ ಮಕ್ಕಳಾಗಿದ್ದೀವಿ. ಇವತ್ತು ಹೇಳಬೇಕು ಅಂದರೆ ಈ ಗೋವು ಅನ್ನೋ ವಿಚಾರ ಬಂದಾಗ ಮೇಡಮ್ಮರೆ, ತಾಯಿ ತಂದೆ ಎಷ್ಟು ಪ್ರೀತಿನೋ ಅವ್ರು ನಮ್ಮ ಮಕ್ಕಳ ಮೇಲೆ ಎಷ್ಟು ಮಡಗಿರ್ತಾರೋ ಅದಕ್ಕೆ ಅಷ್ಟು ಈ ಗೋವಿಂದ ನಾವು ಹುಡುಕಿದ್ದೀವಿ. ನಮ್ಮ ರೈತಾಪಿಗಳು ಎಲ್ಲರೂ ಅಷ್ಟೇ ನೋಡಿ. ನಮ್ಮ ತಿಮ್ಮೂರು ಕೂಡ ಇಲ್ಲೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿದ್ರೆ ಅದೆಲ್ಲ ಬೆಳಿಬೇಕು ಅಂದರೆ ಇವರು ಸಗಣಿ ಬೇಕು. ಇವತ್ತು ವಿಜ್ಞಾನದಲ್ಲಿ ಏನೇನೋ ಬಂದು ಹಾಳಾಗೋಗಿದೆ. ಒಂದು 100 ವರ್ಷ ಬದುಕೋರು ಈಗ ಯಾರು ಈ ವಿಜ್ಞಾನ ಅಂತ ಸೈನ್ಸ್ ಅಂತೀವಲ್ವಾ,
ದಯವಿಟ್ಟು ತಪ್ಪು ತಿಳ್ಕೊಳ್ಳಿ. ಔಷಧಿ ಗೊಬ್ಬರದಿಂದ ಇವತ್ತು ಜನ್ರೇಷನ್ನೇ ಕಾಯಿಲೆಗಳು ಬಂದು ಹಾಳಾಗೋಯ್ತವೆ. ಪ್ರತಿಯೊಂದು ಪ್ರಜೆಗಳು ಅಷ್ಟೇ, ಅದು ಯಾರೇ ಆಗಿರ್ಬೋದು, ಶ್ರೀಮಂತರು ಬಡವರು ಅನ್ನೋದೇನಿಲ್ಲ. ತಿನ್ನೋ ಊಟದಲ್ಲಿ ಇವತ್ತೆಲ್ಲ ಬೆರಕೆಗಳಾಗವೆ. ಆವಾಗ ನಾವು ಕಣ್ಣಿಗೆ ಚಿಕ್ಕ ಹುಡುಗರು ನೋಡೋಂಥ ಚಿಕ್ಕ ಹುಡುಗರಿಗೆ ದನಿನ ಗೊಬ್ಬರ ಹೊಡೆದು ಬೇಸಾಯ ಮಾಡಿ ಹೊಲಗಳಲ್ಲಿ ತರಕಾರಿನೇ ಆಗಿರ್ಬೋದು, ರಾಗಿ, ಭತ್ತ, ಇನ್ನೊಂದೇ ಆಗಿರ್ಬೋದು ಚೆನ್ನಾಗಿ ಬೆಳೀತಿದ್ದು, ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿರೋದು. ಹೀಗಿದ್ದಾಗ ಹಳ್ಳಿಕಾರ್ ತಳಿನ ನೀವು ಆದಷ್ಟು ಮಕ್ಕಳುಗಳು ಯಾರೇ ಆಗಿರ್ಬೋದು ನೋಡಿ, ನಿಮ್ಮ ಮನೆಗಳಲ್ಲಿ ಆ ಗೋವಿನ ಆಡು ಅಂತ ಇದೆಯಲ್ಲ, ಅದನ್ನು ಕಲಿಸ್ಕೊಡ್ಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಮಕ್ಕಳುಗಳಿಗೆ. ಅದನ್ನೆಲ್ಲ ಮಾಡಿಕೊಟ್ರೆ ಮೇಡಮ್ ಅವರ ಖಂಡಿತ ನಮ್ಗೆ ಅನ್ಸಿದ ಮಟ್ಟಿಗೆ ನಾವೆಲ್ಲ ಹೇಳ್ಕೊಡ್ತೀವಿ ಮೇಡಮ್. ಈ ನಮ್ಮ ಹುಡುಗರು ತುಂಬ ಒಂದು ತಿಂಗಳಿಂದ ಆಗಲೇ ನಮ್ಗೆ ಬೇಕೇ ಬೇಕು, ನಮ್ಮ ಟೀಚರ್ಸ್ ಎಲ್ಲ ತುಂಬ ಆಸೆ ಪಡ್ತಾರೆ, ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಇದು ಮಾಡ್ತಾರೆ. ಇದರಿಂದ ಒಂದು ಏನೋ ಇದು ಒಂದು ರೀತಿಯಲ್ಲಿ ನಮ್ಮ ಹವ್ಯಾಸಗಳಲ್ಲಿ ಇದು ಒಂದು ರೀತಿ ತುಂಬ ಇಷ್ಟಪಡ್ತಾರೆ ಅಂತೇಳಿ ನಮ್ಮ ಹುಡುಗರು ತುಂಬ ಕೇಳ್ಕೊಂಡ್ರು. ನಾನೆಲ್ಲೂ ಕೊಡಲ್ಲ ಮೇಡಮ್ ಅವರೇ, ಯಾಕಂದರೆ ಇವು ತಪ್ಪು ತಿಳ್ಕೊಂಡ್ರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಮನುಷ್ಯನ ಕಣಿಗೆ ನೋಡಿ ಬಸವಣ್ಣನ ಕಣ್ಣು ಇದೆಯಲ್ಲ, ಇಡೀ ದೇಶಕ್ಕೆ ಗೊತ್ತು ಬಸವಣ್ಣನ ಕಣ್ಣು. ಮನುಷ್ಯನ ಕಣಿಗೆ ಮರ ನುಚ್ಚಿಡ್ತದೆ ಅಂತ, ಬಿಲ್ಡಿಂಗು ಕುಸಿದು ಬೀಳ್ತದೆ ಅಂತಾರೆ. ಆ ಸುಳ್ಳು ನಿಜನೋ ನಾವೆಲ್ಲ ಅನುಭವ ಪಟ್ಟಿದ್ದೀವಿ. ಈಗ ವಿದ್ಯಾವಂತರಿಗೆ ಅವೆಲ್ಲ ಹೇಳಕ್ ಹೋದ್ರೆ ಏನೋ ತಪ್ಪು ತಿಳ್ಕೊಳ್ತಾರೆ. ವಿದ್ಯೆ ಅನ್ನೋದು ಅದಲ್ಲ. ವಿದ್ಯೆ ದೊಡ್ಡದು ಬುದ್ಧಿ. ಬುದ್ಧಿಲಿ ಬದುಕಿದ್ರೆ ಬಡವಾದ್ರೇನು ಶ್ರೀಮಂತ ಆದ್ರೇನು ಯಾರಾದ್ರೇನು ತಾಳ್ಮೆ, ದೊಡ್ಡತನ, ದೊಡ್ಡವರು ಚಿಕ್ಕವರು ಅನ್ನೋದು ಫಸ್ಟ್ ಕಲಿಯಬೇಕು. ಆಮೇಲೆ ವಿದ್ಯೆ, ಬುದ್ಧಿ, ತಾನಾಗೆ ಭಗವಂತ ಒಂದೊಂದು ರೀತಿಯಲ್ಲಿ ಸೇರೋ ಸಮಾಜ, ಆ ಸಮಾಜದಲ್ಲಿ ನಾವು ಕಲ್ತ್ಕೋಬೋದು. ಆದರೆ ನಮ್ಮ ಹುಡುಗರು ತಿಂಗಳಾನ್ಗಟ್ಟಲೆ ಏನೋ ಕೇಳಿದ್ರು, ಇಲ್ಲಣ್ಣ ನಮ್ಗೆ ಬೇಕೇ ಬೇಕು ಊರುಗಳು, ನಮ್ಮ ಟೀಚರ್ಸ್ ಎಲ್ಲ ತುಂಬ ಆಸೆ ಪಡ್ತಾರೆ. ಆಮೇಲೆ ಈ ನಮ್ಮ ಪ್ರಿನ್ಸಿಪಾಲ್ ಕಾವ್ಯನ ತಪ್ಪು ತಿಳ್ಕೊಬಿಡಿ, ಈ ರೀತಿ ಕೇಳಬೇಕು ಅಂತೇಳಿ ಆದಷ್ಟು ಇದ್ರ ಬಗ್ಗೆ ನಮ್ಮ ಹುಡುಗರಿಗೆ ತಿಳಿಸ್ಕೊಡಿ. ನಮ್ಮ ಹುಡುಗರು ಒಂದು ಸ್ವಲ್ಪ ಕಣ್ಣಿಡಿ, ಚೆನ್ನಾಗಿ ಓದಲಿ, ಚೆನ್ನಾಗಿ ಓದಿಸ್ಬೇಕು ಅಷ್ಟೇ ನಮಗೆ ಎಲ್ಲ ಹುಡುಗರಿಗೆ. ಇಲ್ಲ ಓದ್ತಾರೆ ಜೆಂಟ್ಲ್ಮೆನ್ಗಳವರು. ಆದಷ್ಟು ನೀವು ಪ್ರಿಪೇರ್ ಮಾಡಬೇಕು, ನಾವು ಬುದ್ಧಿ ಹೇಳ್ತಾ ಇದ್ದೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಬಸ್ತಿ ವೆಂಕಟೇಶ್ ಅಣ್ಣಂಗೆ, ಬಸ್ತಿ ವೆಂಕಟೇಶ್ ಅಣ್ಣಂಗೆ. Wait, come to